ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ಒಂದಲ್ಲ ಒಂದು ಗೊಂದಲಗಳು, ಮಾತುಗಳು, ಹೇಳಿಕೆಗಳು ಕಾಡ್ತಾನೆ ಇರುತ್ತೆ, ಸುದ್ದಿಯಲ್ಲಿ ಬರ್ತಾನೆ ಇರುತ್ತವೆ. ಅದರಲ್ಲಿ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್, ಬಿಜೆಪಿ, JDS ಈ ಪಕ್ಷಗಳೇನಿದೆ ಅವರವರ ನಾಯಕರು ಅವರವರದ್ದೇ ಒಂದು ಹೇಳಿಕೆಯನ್ನು ಕೊಡ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಗೊಂದಲಗಳು ಸೃಷ್ಟಿಯಾಗ್ತಾ ಇರುತ್ತೆ. ಈ ಗೊಂದಲಗಳ ವಿಚಾರಗಳು ಅಂತ ಬಂದಾಗ ಕಾಂಗ್ರೆಸ್ನಲ್ಲೇ ಒಂದು ರೀತಿಯಾದಂತಹ ಗೊಂದಲ ಇದೆ, ಇನ್ನು BJP, JDSನಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಗೊಂದಲಗಳಿದೆ. ಈಗ ಸದ್ಯಕ್ಕಂತೂ ಕಾಂಗ್ರೆಸ್ ವಿಚಾರವನ್ನು ಬಿಟ್ಟು BJP ಮತ್ತು JDSನ ಈ ಒಂದು ಮೈತ್ರಿ ವಿಚಾರ ಏನಿದೆ ಅದ್ರ ಬಗ್ಗೆ ಮಾತನಾಡೋ ಸಮಯ ಇದು. ಏನಂತಂದ್ರೆ ನೋಡಿ, ಸ್ಥಳೀಯ ಚುನಾವಣೆಗಳು ಬರ್ತಾ ಇದೆ, ಅದಕ್ಕೆ ಎಲ್ಲ ಪಕ್ಷಗಳು ಕೂಡ ತನ್ನದೇ ರೀತಿಯಲ್ಲಿ ಸಜ್ಜಾಗ್ತಾ ಇದ್ದಾರೆ. ಈಗ BJP ಮತ್ತು JDS ಇವರು ಮೈತ್ರಿಯಾಗಿ ನಾವು ಹೋಗಬೇಕು ಅಂತ ಹೇಳಿ ಮಾತುಕತೆ ನಡೀತಾ ಇತ್ತು, ನಿರ್ಧಾರವನ್ನು ಕೂಡ ಆಗಿತ್ತು. ಆದರೆ ಈಗ ಇದೇ ಮೈತ್ರಿಯ ಒಂದು ವಿಚಾರದಲ್ಲಿ ಭಿನ್ನರಾಗ ಮೂಡ್ತಾ ಇದೆ. HDK ಅವರು ಏನಿದ್ದಾರೆ, ಅವರು ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ, ಅವರ ಮುಂದಿನ ನಡೆ ಏನು ಅನ್ನೋದನ್ನು ನಾವು ಯೋಚನೆ ಮಾಡ್ತಾ ಹೋದರೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ಯಾಕಂದರೆ ಈಗ ಸಾಕಷ್ಟು ಸಾಲು ಚುನಾವಣೆಗಳು ಬರುತ್ತೆ ಈ ವರ್ಷ. ಬರೋಬ್ಬರಿ ಒಂದು 6ರಿಂದ 7 ಎಲೆಕ್ಷನ್ಗಳು ಬಾಕಿ ಇದೆ, ಸ್ಥಳೀಯ ಒಂದು ಚುನಾವಣೆಗಳು, ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, GBA ಎಲೆಕ್ಷನು, ಬೈ ಎಲೆಕ್ಷನ್ಗಳು, ಈ ರೀತಿಯಾಗಿ ಸಾಕಷ್ಟು ಎಲೆಕ್ಷನ್ಗಳು ಬಾಕಿ ಇರೋದ್ರಿಂದ BJP ಮತ್ತು JDS ಈ ಎರಡೂ ಪಕ್ಷಗಳು ಕೂಡ ಮೈತ್ರಿಯಾಗಿ ಹೋಗುತ್ತವಾ ಇಲ್ವಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದರೆ ಇದಕ್ಕೆ ಕಾರಣವಾಗಿರುವಂಥದ್ದು ಕೆಲವು ನಾಯಕರ ಒಂದು ಭಿನ್ನಮತ, ಭಿನ್ನರಾಗ ಏನಿದೆ, ಅದು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ. ಇದೇ ವಿಚಾರವಾಗಿ ಏನಾಗ್ತಾ ಇದೆ ಅಂತಂದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಭಿನ್ನರಾಗ ಮೂಡ್ತಾ ಇದೆ. JDSನ ಎಲ್ಲ ಚುನಾವಣೆಗಳು ಏನಿದೆ ಒಟ್ಟಾಗಿ ನಾವು BJP ಜೊತೆ ಹೋಗಬೇಕು ಅಂತ ಹೇಳಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವು BJP ನಾಯಕರು ಏನಿದ್ದಾರೆ ಸ್ಥಳೀಯ ಮಟ್ಟದಲ್ಲಿ ಮೈತ್ರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಕಾರ್ಯಕರ್ತರ ಹಿತಾಸಕ್ತಿಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಈ ವಿರೋಧ ಎದುರಾಗಿದೆ ಎನ್ನುವಂತಹ ವಿಚಾರ ಚರ್ಚೆ ಆಗ್ತಾ ಇರುವಂಥದ್ದು. ಆದರೆ HD ಕುಮಾರಸ್ವಾಮಿ ಅವರು BJP ಹೈಕಮಾಂಡ್ ಜೊತೆ ಒಂದು ಸಭೆಯನ್ನು ನಡೆಸಿ ಈ ಗೊಂದಲಗಳಿಗೆ ಶೀಘ್ರವೇ ತೆರೆ ಎಳಿತಾರೆ ಅಥವಾ ಎಳೆಯಬಹುದಾ ಎನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದರೆ ಈಗ ಅವರೇ ಒಂದು ಪ್ರಬಲ ನಾಯಕರು ಆಗಿರೋದ್ರಿಂದ BJPಯಲ್ಲಿರುವಂಥವರಿಗೆ ಅವರೇ ಮಾರ್ಗದರ್ಶನವನ್ನು ನೀಡಬೇಕು. ಹೀಗಾಗಿ BJPಯಲ್ಲಿ ಕೆಲ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳೀಯ ಚುನಾವಣೆಗಳಲ್ಲಿ ಏನಾದರೂ ಇವರು ಒಟ್ಟಿಗೆ ಹೋಗದೇ ಇದ್ದರೆ ಎರಡೂ ಪಕ್ಷಗಳಿಗೂ ಕೂಡ ಹೊಡೆತ ಬೀಳುವಂತಹ ಒಂದು ಚಾನ್ಸ್ ಇದೆ. ಮತ್ತು ಇದು ಏನಾಗುತ್ತೆ ಅಂದರೆ ಕಾಂಗ್ರೆಸ್ಗೆ ಲಾಭವಾಗುವಂತಹ ಸಾಧ್ಯತೆ ಇದೆ. ಎಲ್ಲ ರೀತಿಯಾಗಿ ಕೂಡ ಯೋಚಿಸ್ತಾ ಇದ್ದಾರೆ. ಇದೇ ವಿಚಾರವಾಗಿ HD ಕುಮಾರಸ್ವಾಮಿ ಅವರು ಕೂಡ BJPಯ ಹೈಕಮಾಂಡ್ ಜೊತೆ ಮಾತನಾಡಿ ಏನೋ ಒಂದು ಗೊಂದಲಗಳಿಗೆ ತೆರೆ ಎಳೆಯುವಂತಹ ಒಂದು ಕೆಲಸವನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನೋಡಿ, ಈ ಒಂದು ವಿಚಾರ BJP ಆಗಿರ್ಬೋದು, JDS ಆಗಿರ್ಬೋದು, ಇಬ್ಬರಿಗೂ ಕೂಡ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ BJPಯ ಒಂದು ಜೊತೆಗೆ ಮೈತ್ರಿ ಮಾಡಿಕೊಂಡು JDS ಹೋದ್ರೆ ಒಳ್ಳೆಯದು, ಇಲ್ಲ ಅಂತಂದ್ರೆ ಅದು ಸಾಕಷ್ಟು ಒಂದು ತೊಂದರೆಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. BJP ಹೈಕಮಾಂಡ್ ಜೊತೆ ಕೇಂದ್ರ ಸಚಿವರು ಏನಿದ್ದಾರೆ ಕುಮಾರಸ್ವಾಮಿ ಅವರು ಅತಿ ಶೀಘ್ರದಲ್ಲಿ ಭೇಟಿ ಮಾಡಿ ಮಾತನಾಡುವಂತಹ ಒಂದು ಎಲ್ಲ ಸಾಧ್ಯತೆ ಇದೆ. ಅದು ಯಾವಾಗ ಅಂತಂದರೆ ಸಂಕ್ರಾಂತಿ ಬಳಿಕ ಎಲ್ಲ ಒಂದು ಗೊಂದಲಗಳಿಗೆ ತೆರೆ ಎಳೆಯುವಂತಹ ಒಂದು ಸಾಧ್ಯತೆ ಇದೆ. ಅದನ್ನು ಮಾಡ್ತಾರೆ ಅನ್ನುವಂತಹ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಕುಮಾರಸ್ವಾಮಿ ಅವರು ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿ ಹೈಕಮಾಂಡ್ ಜೊತೆ ಮಾತನಾಡಬೇಕು ಅಂತ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರಂತೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಏನಿದೆ ಅದಕ್ಕೆ BJP ಹಾಗೂ JDS ವಿಚಾರವಾಗಿ ಈಗಾಗಲೇ JDS ಶಾಸಕರೇನಿದ್ದಾರೆ ಅಥವಾ ಮುಖಂಡರಿಂದ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಹೀಗಾಗಿ ಸ್ಥಳೀಯ ಸಂಸ್ಥೆ ಮತ್ತು GBA ಚುನಾವಣೆಗಳಲ್ಲಿ ಮೈತ್ರಿಗೆ ಒಲವು ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ. ಅಂದರೆ ಅವರು ಓಕೆ ಅಂತ ಹೇಳ್ತಾ ಇದ್ದಾರೆ, BJP ಜೊತೆಗೆ ಚುನಾವಣೆ ಎದುರಿಸೋಣ ಅಂತ ಹೇಳಿ ಕೆಲವು ಮುಖಂಡರು ಕೂಡ ಹೇಳಿದ್ದಾರಂತೆ. ಹೀಗಾಗಿ ಸ್ಥಳೀಯ ಚುನಾವಣೆಗಳಲ್ಲಿ ಮೈತ್ರಿ ಒಂದು ವೇಳೆ ಆಗದಿದ್ದರೆ ಮುಂದೆ ಏನು ಬೇರೆ ಬೇರೆ ಎಲೆಕ್ಷನ್ಗಳು ಬರುತ್ತೆ, ಅಂದರೆ ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಬೇರೆ ಬೇರೆ ಚುನಾವಣೆಗಳು, ಅದನ್ನು ಒಟ್ಟಾಗಿ ಇವರು ಎದುರಿಸೋದು ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ಈಗಿಂದಾನೇ ಇವರು ಇಂತಹ ಒಂದು ಸ್ಥಳೀಯ ಚುನಾವಣೆಗಳಲ್ಲಿ ಒಂದಾಗಿ ಹೋಗಿ ಒಗ್ಗಟ್ಟಾಗಿದ್ದು ಬಲ ಪ್ರದರ್ಶನವನ್ನು ಮಾಡಿದರೆ ಮುಂಬರುವಂಥ ದೊಡ್ಡ ದೊಡ್ಡ ಎಲೆಕ್ಷನ್ಗಳಿಗೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಇಲ್ಲಾಂದರೆ ಈಗಲೇ ಇವರು ಬೇರೆ ಮಾಡಿ ಮತ್ತೆ ದೊಡ್ಡ ಚುನಾವಣೆಗಳು ಬಂದಾಗ ಒಂದಾಗ್ತೀವಿ, ನಾವು ಮಾಡ್ತೀವಿ ಅಂದರೆ ಅದು ಆಗುವಂತಹ ಕೆಲಸ ಎಲ್ಲ ಕಷ್ಟ ಆಗ್ತಾ ಹೋಗುತ್ತೆ. ಯಾಕಂದರೆ ಕಾರ್ಯಕರ್ತರಲ್ಲಿ ಭಿನ್ನಾಭಿಪ್ರಾಯಗಳು ಮೂಡುತ್ತೆ, ನಾಯಕರಲ್ಲೂ ಕೂಡ ಅಷ್ಟೇ, ಮುಖಂಡರಲ್ಲೂ ಕೂಡ ಅಷ್ಟೇ. ಹೀಗಾಗಿ ಕೆಲ ಮುಖಂಡರು ನಡುವೆ ಏನು ಮಾಡ್ತಾ ಇದ್ದಾರೆ, ಗೊಂದಲ ಆಗ್ತಾ ಇದೆ ಈ ಒಂದು ವಿಚಾರವಾಗಿ. ಅದು ಕಾಂಗ್ರೆಸ್ಗೆ ಲಾಭ ಆಗುವಂತಹ ಒಂದು ಅಸ್ತ್ರವಾಗಿ ಬದಲಾಗ್ತಾ ಇದೆ. ಹೀಗಾಗಿ ಎಲ್ಲ ಚುನಾವಣೆಗಳಿಗೂ ಕೂಡ ಮೈತ್ರಿಯಲ್ಲೇ ಹೋಗೋಣ ಎಂಬುವಂತಹ ನಿಲುವನ್ನು JDS ಮುಖಂಡರು ಮಾತ್ರ ಒತ್ತಿ ಹೇಳ್ತಾ ಇದ್ದಾರೆ. ಆದರೆ BJPಗರು ಮಾತ್ರ ಯಾಕೋ ಒಂದು ರೀತಿಯಲ್ಲಿ ಇದಕ್ಕೆ ಒಪ್ತಾ ಇಲ್ಲ. ಹೇಳ್ತಾ ಇದ್ದಾರೆ, ನೋಡಿ BJPಯವರು ನಾವು ಲೋಕಸಭೆ, ವಿಧಾನಸಭೆ ಮತ್ತು ಪರಿಷತ್ತಿನ ಚುನಾವಣೆಯಲ್ಲಿ BJP ಮೈತ್ರಿಯೊಂದಿಗೆ ಸ್ಪರ್ಧಿಸಿದ್ರೆ ಏನಾಗುತ್ತೆ. ಆದರೆ ಎಲ್ಲ ಒಂದು ಸ್ಥಳೀಯ ಸಂಸ್ಥೆಗಳಿಂದ ಆ ಚುನಾವಣೆಯಲ್ಲಿ ಕೂಡ JDS ಸ್ವಂತ ಬಲದ ಮೇಲೆ ಸ್ಪರ್ಧಿಸಲಿದೆ ಅಂತ ಹೇಳಿ JDS ವರಿಷ್ಠ ಆಗಿರುವಂತಹ HD ದೇವೇಗೌಡರು ಈ ಹಿಂದೆ ಕೆಲವೊಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಈ ಹಿಂದಿನ ಒಂದು ವಿಧಾನಸಭೆ ಚುನಾವಣೆಯಲ್ಲಿ BJP ಸ್ವಂತ ಬಲದೊಂದಿಗೇನೆ ಅಧಿಕಾರಕ್ಕೆ ಬರಲಿದೆ ಅಂತ ಹೇಳಿ BY ವಿಜಯೇಂದ್ರ ಕೂಡ ಕೆಲವೊಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಈ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿ ಮಾತಾಡಿದಂಥ ಅವ್ರು ಹೇಳ್ತಾರೆ, ನೋಡಿ, ಆ ಬೆನ್ನಲ್ಲೇ
ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ JDS ಜೊತೆಗಿನ ಮೈತ್ರಿಗೆ ಮಂಡ್ಯ BJP ಏನಿದ್ದಾರೆ BJP ಒಂದು ವಿರೋಧ ಒಂದು ಕೇಳಿ ಬರ್ತಾ ಇದೆ. ಆ ಮಂಡ್ಯದಲ್ಲಿ BJP ರಾಜ್ಯಾಧ್ಯಕ್ಷರು ಮತ್ತು ಕೋರ್ ಕಮಿಟಿ ಸದಸ್ಯರ ಮುಂದೆ ಈ ಒಂದು ಕುರಿತು ಏನಾಗ್ತಾ ಇದೆ, ಸಮಾಧಾನ ವ್ಯಕ್ತವಾಗ್ತಾ ಇದೆ. ನಾಯಕರೆಲ್ಲರೂ ಕೂಡ ಅವರ ಅಭಿಪ್ರಾಯವನ್ನು ಹೇಳುತ್ತಾ ಇದ್ದಾರೆ. ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಆಗಿರ್ಬೋದು ಮತ್ತು ಅದರ ಜೊತೆಗೆ ಮಾಜಿ ಸಚಿವ ಆಗಿರುವಂತಹ KC ನಾರಾಯಣಗೌಡರು ಏನಿದ್ದಾರೆ ಹಾಗೂ ಜಿಲ್ಲೆ ಇತರ ಕೆಲವೊಂದು ಪರಾಜಿತ ಅಭ್ಯರ್ಥಿಗಳು ಇದಕ್ಕೆ ದನಿಗೂಡಿಸ್ತಾ ಇದ್ದಾರೆ. ಅವರೇನು ಅಪಸ್ವರ ಎತ್ತಾ ಇದ್ದಾರೆ, ಅಸಮಾಧಾನ ವ್ಯಕ್ತಪಡಿಸ್ತಾರೆ, ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ BJP JDS ಮೈತ್ರಿ ಇದ್ದರೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರ ಒಂದು ಹಿತಾಸಕ್ತಿ ಏನಿದೆ, ಈ ಒಂದು ಹಿತಾಸಕ್ತಿಯನ್ನು ಕಾಪಾಡೋಕೆ ಅಂತಲೇ ಮೈತ್ರಿ ಸಾಧ್ಯ ಇಲ್ಲ ಅಂತ ಹೇಳಿ ಕೆಲವರು ವಾದಿಸ್ತಾ ಇದ್ದಾರೆ. ಸ್ಥಳೀಯವಾಗಿ ಕೆಲವೊಂದು ಕಾರ್ಯಕರ್ತರ ಮನಸ್ಥಿತಿಗಳನ್ನು ನಾವು ಬದಲಾಯಿಸೋಕೆ ಆಗ್ತಾ ಇಲ್ಲ. ಹೀಗಾಗಿ ಒಟ್ಟಾಗಿ ಸ್ಪರ್ಧೆ ಮಾಡಿದರೆ ತೊಂದರೆ ಆಗುವಂತಹ ಒಂದು ಸಾಧ್ಯತೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ರಾಜಕೀಯದಲ್ಲಿ ಈಗ BJP JDS ಒಟ್ಟಿಗೆ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ಪಂಚಾಯತಿ ಎಲೆಕ್ಷನ್ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆ, ಪುರಸಭೆ, GBA ಎಲೆಕ್ಷನ್, ಇಷ್ಟೆಲ್ಲ ಎಲೆಕ್ಷನ್ಗಳಲ್ಲಿ ಇವರೇನಾದರೂ ಬೇರೆ ಬೇರೆಯಾಗಿ ಹೋಗಿ ಸ್ಪರ್ಧೆ ಮಾಡಿದರೆ ಎಲ್ಲ ಓಟ್ಗಳು ಡಿವೈಡ್ ಆಗ್ತಾ ಹೋಗುತ್ತೆ. ಆಗ ಕಾಂಗ್ರೆಸ್ಗೆ ಹೆಚ್ಚು ಲಾಭ ಇರುವಂಥದ್ದು. ಅಂದುಕೊಂಡ ಹಾಗೆ BJPನೂ ಗೆಲ್ಲೋಕ್ಕಾಗಲ್ಲ, ಅದೇ ರೀತಿಯಾಗಿ JDS ಕೂಡ ಗೆಲ್ಲೋಕ್ಕಾಗಲ್ಲ. ಇವರು ವಿಫಲರಾಗಿ ಹೋದರೆ ಅದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಿ ಹೋಗುತ್ತೆ. ಅವರು ಏನು ನಿರೀಕ್ಷೆ ಮಾಡಿರ್ತಾರೆ ಕಾಂಗ್ರೆಸ್ನವರು, ಅದಕ್ಕಿಂತ ಜಾಸ್ತಿನೇ ಅವರಿಗೆ ಸೀಟ್ ಸಿಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಈ ಭಯ ಕೂಡ JDS ನಾಯಕರಲ್ಲಿದೆ, BJP ನಾಯಕರಲ್ಲಿದೆ. ಹೀಗಾಗಿ ಮತ್ತೊಮ್ಮೆ ನಾನು BJP ನಾಯಕರ ಜೊತೆ, ಹೈಕಮಾಂಡ್ ಜೊತೆ ಮಾತನಾಡಿಬಿಟ್ಟು ಈ ಎಲ್ಲ ಗೊಂದಲಗಳಿಗೂ ಕೂಡ ನಾನು ಒಂದು ಉತ್ತರವನ್ನು ನೀಡುವಂತಹ ಕೆಲಸವನ್ನು ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಓಡಾಡ್ತಾ ಇದ್ದಾರೆ. ಸಂಕ್ರಾಂತಿ ಹಬ್ಬ ಏನಿದೆ ಅದಾದ ಬಳಿಕ ಅದ್ರ ಬಗ್ಗೆ ಒಂದು ಸಭೆಯನ್ನು ನಡೆಸಿ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ. ಮುಂದಿನ ಒಂದು ಚುನಾವಣೆಗಳೇನಿದೆ ಅದನ್ನು ಯಾವ ರೀತಿಯಾಗಿ ಎದುರಿಸ್ತೀವಿ ಅನ್ನುವಂತಹ ವಿಚಾರವನ್ನು ನಾನು ಹೇಳ್ತೀನಿ ಅಂತ ತಿಳಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.